ಜೀವನದಲ್ಲಿ ನಮ್ಮ ಎದುರಾಳಿ ನಮ್ಮನ್ನ ನೇರವಾಗಿ ಸೋಲಿಸಲಿಕ್ಕೆ ಆಗಲಿಲ್ಲ ಅಂದರೆ ಆತನ ಆಯುಧವೇ ನಮ್ಮ ಕುರಿತ ಅಪಪ್ರಚಾರ. ಲೋಕಸಭೆ ಚುನಾವಣೆಯ ನಂತರ ದೇಶದಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಡಿಮೆಯಾಗಿದೆ ಅಂತ ವಿರೋಧ ಪಕ್ಷಗಳ ಇಂಡಿ ಒಕ್ಕೂಟದ ನಾಯಕರು ಆರೋಪಿಸುತ್ತಲೇ ಇದ್ದರು. ಆದರೆ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗಿಲ್ಲ ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಬಹಿರಂಗಪಡಿಸಿದೆ. ಇದೇ ವೇಳೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಬದಲಾವಣೆ ಎಂಬ ಅಂಶ ಪಡೆಯುವ ಪ್ರಯತ್ನವೂ ವಿಫಲವಾಗುವುದರೊಂದಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಪರಿಣಾಮ ಬೀರಿಲ್ಲ ಅಂತ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಜನಪ್ರಿಯತೆಯ ನಡುವೆಯೂ ಭಾರತೀಯ ಜನತಾ ಪಕ್ಷ ಅಂದರೆ ಎನ್ಡಿಎ ಮೈತ್ರಿಕೂಟವು ಕಡಿಮೆ ಸಾಧನೆಯನ್ನ ತೋರಿತು. ಇದನ್ನ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಡಿಮೆಯಾಗುತ್ತಿದೆ ಅಂತ ಬಿಂಬಿಸಿದವು. ಆದರೆ ಮಹಾರಾಷ್ಟ್ರ ಹಾಗೂ ಹರಿಯಾಣದಲ್ಲಿ ಬಿಜೆಪಿ ಹಾಗೂ ಅದರ ಮೈತ್ರಿಕೂಟವು ಗೆಲುವಿನತ್ತ ದಾಪುಕಾಲು ಹಾಕಿ ಸುಭದ್ರ ಸರ್ಕಾರಗಳನ್ನು ರಚಿಸಿತು. ಈ ರಾಜ್ಯಗಳಲ್ಲಿ ಬಿಜೆಪಿಯ ಮಹತ್ವದ ಗೆಲುವಿಗೆ ಕಾರಣವೇನು ಎಂಬುದರ ಕುರಿತು ಮ್ಯಾಟ್ರಿಕ್ಸ್ ಸಮೀಕ್ಷೆ ಕೆಲವು ಒಳನೋಟಗಳನ್ನು ಕೊಟ್ಟಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರ ಮತ್ತು ಹರಿಯಾಣದ ರಾಜ್ಯಗಳ ಚುನಾವಣೆ ನಡುವೆ ಮತದಾರರ ಭಾವನೆಯಲ್ಲಿನ ಬದಲಾವಣೆಗಳನ್ನು ಸಂಸ್ಥೆ ಗುರುತಿಸಿ ವರದಿಯನ್ನು ಸಿದ್ಧಪಡಿಸಿದೆ. ಬಿಜೆಪಿ ಹಾಗೂ ಅದರ ಮೈತ್ರಿಕೂಟಗಳ ಗೆಲುವಿನ ಹಿಂದಿನ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿ ಎಂದಿದೆ. ಎರಡೂ ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮೈತ್ರಿಕೂಟದ ಗೆಲುವಿನ ಹಿಂದಿನ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಅಂತ ಸಮೀಕ್ಷೆ ತಿಳಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಭಾವದ ಮುಂದೆ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷಗಳು ಯಾವುದೇ ಸವಾಲನ್ನು ಪರಿಣಾಮಕಾರಿಯಾಗಿ ಒಡ್ಡಿಲ್ಲ ಅಂತ ಹಲವು ಅಂಶಗಳಲ್ಲಿ ವರದಿಯಲ್ಲಿ ಬಹಿರಂಗವಾಗಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯು ನವೆಂಬರ್ 25, 2024ರಿಂದ ಡಿಸೆಂಬರ್ 14, 2024ರವರೆಗೆ ಮಹಾರಾಷ್ಟ್ರದಲ್ಲಿ ಒಟ್ಟು 76,830 ಮತ್ತು ಹರಿಯಾಣದಲ್ಲಿ 53,647 ಮಾದರಿ ಗಾತ್ರದೊಂದಿಗೆ ನಡೆಸಲಾಗಿತ್ತು. ಅದರಲ್ಲಿ ಸಂವಿಧಾನ ಬದಲಾವಣೆ ಎಂಬ ಕಾಂಗ್ರೆಸ್ ಮತ್ತು ಅದರ ಮೈತ್ರಿಕೂಟದ ನಿರೂಪಣೆಯ ಲಾಭ ಪಡೆಯಲು ವಿಫಲವಾಗಿದೆ ಅಂತ ಸಮೀಕ್ಷೆ ತಿಳಿಸಿದ್ದು, ಹಾಗಾದರೆ ಮ್ಯಾಟ್ರಿಕ್ಸ್ ಸಮೀಕ್ಷೆಯಿಂದ ತಿಳಿದು ಬಂದ ಪ್ರಮುಖ ಅಂಶಗಳು ಏನು ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗುವ. ಮೊದಲನೇದು, ಏರುತ್ತಲೇ ಇದೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಜನಪ್ರಿಯತೆ. ಹೌದು, ಈ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 240 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೂ ಪ್ರಧಾನಿ ನರೇಂದ್ರ ಮೋದಿಯ ವರ್ಚಸ್ಸು ಮಾತ್ರ ಕಡಿಮೆ ಆಗಿಲ್ಲ ಅಂತ ಹೇಳಿದೆ. ಪ್ರಧಾನಿ ಅವರು ಮಹಾರಾಷ್ಟ್ರ ಮತ್ತು ಹರಿಯಾಣ ರಾಜ್ಯಗಳ ಎರಡೂ ಚುನಾವಣೆಯಲ್ಲಿ ಮತದಾರರನ್ನ ಮೋಡಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ. ಇದರಿಂದ ಪ್ರಧಾನಿಯವರ ಪ್ರಬಲ ಮತ್ತು ಅವರ ಪ್ರಭಾವಿ ನಾಯಕತ್ವ ಇಮೇಜ್ ಹಾಗೆಯೇ ಉಳಿದಿದೆ. ಇದು ಬಹಳ ಮುಖ್ಯವಾದ ಅಂಶವಾಗಿದೆ. ಯಾಕೆಂದ್ರೆ ಎರಡೂ ರಾಜ್ಯಗಳ ಮತದಾರರು ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ಅಚಲವಾದ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಅಂತ ಸಮೀಕ್ಷೆಯಿಂದ ಬಹಿರಂಗವಾಗಿದೆ. ಇನ್ನು ಎರಡನೇ ವಿಷಯ, ಸಂವಿಧಾನದ ಮೇಲಿನ ಕಾಂಗ್ರೆಸ್ ನಿರೂಪಣೆ ವಿಫಲ. ಈ ಒಂದು ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವಂತಹ ಅತ್ಯಂತ ಮಹತ್ವದ ಅಂಶವೆಂದರೆ ಕಾಂಗ್ರೆಸ್ನ ನಿರೂಪಣೆಗೆ ಹಿನ್ನಡೆಯಾಗಿದೆ ಎನ್ನುವುದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸುತ್ತಾರೆ ಎನ್ನುವ ಅಂಶ ಅವರಿಗೆ ತಿರುಗುಬಾಣವಾಗಿದೆ. ಚುನಾವಣೆಯ ಸಮಯದಲ್ಲಿ ಮೋದಿ ಸರ್ಕಾರವು ಸಂವಿಧಾನವನ್ನು ಬದಲಾಯಿಸುವ ಉದ್ದೇಶವನ್ನು ಹೊಂದಿದೆ ಎಂಬ ನಿರೂಪಣೆಯನ್ನ ಕಾಂಗ್ರೆಸ್ ನಿರ್ಮಿಸಿತು. ಈ ಹಕ್ಕು ಸಂಸತ್ತಿನ ಚುನಾವಣೆಯ ಸಮಯದಲ್ಲಿ ಆರಂಭದಲ್ಲಿ ಸ್ವಲ್ಪ ಇಂಡಿ ಮೈತ್ರಿಕೂಟದತ್ತ ಸೆಳೆತವನ್ನು ಪಡೆದುಕೊಂಡಿತ್ತು. ಆದರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಈ ಅಂಶ ಯಾವುದೇ ಪರಿಣಾಮ ಬೀರುವಲ್ಲಿ ವಿಫಲವಾಗಿದೆ. ಇನ್ನು ಮೂರನೇ ವಿಷಯದ ಕಡೆ ಹೋಗೋದಾದರೆ ಈ ಸಮೀಕ್ಷೆ ಮತ್ತೊಂದು ಪ್ರಮುಖ ಅಂಶವೆಂದರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಪ್ರತಿಪಕ್ಷಗಳ ಒಕ್ಕೂಟ ಮುಖ್ಯವೆಂದು ಪರಿಗಣಿಸಲ್ಪಟ್ಟ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಮೇಲಿನ ಜನರಲ್ಲಿರುವಂತಹ ನಂಬಿಕೆಯ ಕೊರತೆ ಪ್ರಧಾನಿ ಮೋದಿಗೆ ವಿಶ್ವಾಸಾರ್ಹ ಪರ್ಯಾಯವನ್ನ ಪ್ರಸ್ತುತಪಡಿಸುವಲ್ಲಿ ವಿಫಲವಾದವು. ಇದು ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಕಳಪೆ ಪ್ರದರ್ಶನಕ್ಕೆ ಕಾರಣವಾಯಿತು. ಇದರೊಂದಿಗೆ ಮತದಾರರು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ರಾಹುಲ್ ಗಾಂಧಿ ಅವರ ವಾಸ್ತವ ಅಂಶಗಳಿಂದ ಸಂಪರ್ಕ ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಗ್ರಹಿಸಲಾಗಿದೆ. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಲವಾದ ನಾಯಕತ್ವ ಹಾಗೂ ನಿರ್ಣಾಯಕ ಇಮೇಜ್ಗೆ ಹೋಲಿಸಿದರೆ ಈ ಅಂಶಗಳು ಎರಡೂ ರಾಜ್ಯಗಳಲ್ಲಿ ಬಿಜೆಪಿಯ ಬೃಹತ್ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಇನ್ನೊಂದು ವಿಷಯ ನೋಡೋದಾದರೆ ಬಿಜೆಪಿಯ ಕಾರ್ಯತಂತ್ರ ಮತ್ತು ಅದರ ನಾಯಕತ್ವ. ಈ ಒಂದು ಸಮೀಕ್ಷೆ ಹೇಳುವ ಪ್ರಕಾರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿಯ ಸಂದೇಶಗಳ ಪ್ರಬಲ ಪರಿಣಾಮ ಎತ್ತಿ ತೋರಿಸುತ್ತದೆ. ಅಂದರೆ ಉದಾಹರಣೆಗೆ ಏಕ್ ಹೈ ತೋ ಸೇಫ್ ಹೈ, ಅಂದರೆ ಒಗ್ಗಟ್ಟಾಗಿದ್ದಾಗ ನಾವು ಸುರಕ್ಷಿತರಾಗಿರುತ್ತೇವೆ ಎಂಬ ಘೋಷಣೆಯು ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಮತದಾರರಿಂದ ಪ್ರಬಲ ಅನುಮೋದನೆಯನ್ನು ಪಡೆಯಿತು. ಈ ನಿರೂಪಣೆಯು PM ಮೋದಿ ಅವರ ನಾಯಕತ್ವದಲ್ಲಿ ಸ್ಥಿರತೆ, ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಒತ್ತಿ ಹೇಳಿತು. ಇದು ಬಿಜೆಪಿಯನ್ನು ಸುರಕ್ಷಿತ ಆಯ್ಕೆಯಾಗಿ ಇರಿಸಿತು.
ಇನ್ನೊಂದು ಅಂಶದ ಬಗ್ಗೆ ನಾವು ಮಾತನಾಡುವುದಾದರೆ ಸ್ಥಳೀಯ ನಾಯಕತ್ವ. ಹರಿಯಾಣದಲ್ಲಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರ ನಾಯಕತ್ವದ ಬದಲಾವಣೆಯಿಂದಾಗಿ ಹೊಸ ಮುಖಗಳು ಬಿಜೆಪಿಯ ಯಶಸ್ವಿಗೆ ಕಾರಣವಾಗಿವೆ. ನಾಯಕತ್ವದ ಬದಲಾವಣೆಯು ಬಿಜೆಪಿ ವಿಶ್ವಾಸವನ್ನ ಜನರಲ್ಲಿ ಮರಳಿ ಪಡೆಯಲು ಸಹಾಯ ಮಾಡಿದೆ ಅಂತ ಸಮೀಕ್ಷೆಯು ಕಂಡುಕೊಂಡಿದೆ. ಇಲ್ಲಿ ಭಾಗವಹಿಸಬೇಕಿದ್ದ 44% ಜನರ ನಾಯಕತ್ವದ ಬದಲಾವಣೆ ಗಮನಾರ್ಹ ಧನಾತ್ಮಕ ಪರಿಣಾಮವನ್ನು ಬೀರಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇದರ ಮೇಲಾಗಿ ಪ್ರಬಲ ಸ್ಥಳೀಯ ಬಿಜೆಪಿ ನಾಯಕರ ಉಪಸ್ಥಿತಿ ಮತ್ತು ಸುಸಂಘಟಿತ ಪ್ರಚಾರವು ಪಕ್ಷಕ್ಕೆ ರಾಜ್ಯದಲ್ಲಿ ಭದ್ರವಾದ ನೆಲೆಯನ್ನ ನಿರ್ಮಿಸಲು ಸಹಾಯ ಮಾಡಿತು. ಇದರೊಂದಿಗೆ ಗೆಲುವನ್ನು ಮತ್ತಷ್ಟು ಖಾತ್ರಿಪಡಿಸಲಾಯಿತು. ಆದರೆ ಈ ಒಂದು ಸಮೀಕ್ಷೆ ಪ್ರಕಾರ ಇನ್ನೂ ದೇಶದಲ್ಲಿ ನರೇಂದ್ರ ಮೋದಿಯ ಅಲೆ ಕಡಿಮೆ ಆಗಿಲ್ಲ. ನರೇಂದ್ರ ಮೋದಿಯ ಒಂದು ವರ್ಚಸ್ಸು, ನರೇಂದ್ರ ಮೋದಿ ದೇಶದ ಮತದಾರರ ಮೇಲೆ ಹೊಂದಿರುವಂತಹ ಹಿಡಿತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೆ ಹಿರಿಯರು ಹೇಳುವ ಪ್ರಕಾರ ಯಾವ ಒಬ್ಬ ವ್ಯಕ್ತಿ, ಯಾವ ನಮ್ಮ ಶತ್ರುನೇ ಇರಲಿ ಅಥವಾ ನಮ್ಮ ಸ್ನೇಹಿತನೇ ಇರಲಿ, ನಮ್ಮನ್ನ ನೇರವಾಗಿ ವಿರೋಧ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಬೆನ್ನ ಹಿಂದೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅಂತಹ ಸ್ಥಿತಿಯಲ್ಲಿ ಇವಾಗ ದೇಶದ ವಿಪಕ್ಷಗಳು ಇರುವುದು ದುರಾದೃಷ್ಟವೇ ಸರಿ. ನರೇಂದ್ರ ಮೋದಿಯನ್ನ ನೇರವಾಗಿ ಎದುರಿಸಲಿಕ್ಕೆ ಆಗದೇ ಇರುವಂತಹ ವಿಪಕ್ಷಗಳು ಬೆನ್ನ ಹಿಂದೆ ಮಾತನಾಡಿ ಸಂವಿಧಾನವನ್ನ ಬದಲಾಯಿಸ್ತಾರೆ, ಬೇರೆ ಏನೋ ಮಾಡ್ತಾರೆ ಅಂತ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಅಧಿಕಾರದ ಗದ್ದುಗೆಯನ್ನು ಏರಲು ಪ್ರಯತ್ನಿಸುತ್ತಿವೆ. ಆದರೆ ನರೇಂದ್ರ ಮೋದಿಯ ತಂತ್ರದ ಮುಂದೆ ಇವರ ಕುತಂತ್ರಗಳು ಮತ್ತು ಇವರ ರಣತಂತ್ರಗಳು ಎಲ್ಲವೂ ವಿಫಲವಾಗುತ್ತಿವೆ ಅಂತ ಹೇಳಬಹುದು.